ಮರಕ್ಕೆ ಕಾರು ಡಿಕ್ಕಿ ಹೊಡೆದು ಇಬ್ಬರು ಸಾವನ್ನಪ್ಪಿದ್ದಾರೆ. ನೆಲಮಂಗಲದ ತೋಟಗೆರೆ ಕ್ರಾಸ್ನಲ್ಲಿ ಘಟನೆ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ತೋಟಗೆರೆ ಕ್ರಾಸ್. ಗೌರಿಬಿದನೂರು ಮೂಲದ ಹರೀಶ್ ವೀರಭದ್ರ ಬಲಿಯಾಗಿದ್ದಾರೆ. ಕಾರ್ನಲ್ಲಿದ್ದ ಗೌರಮ್ಮ, ಮೈತ್ರಿ, ಸಿರಿ, ವಂದನ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಗಾಯಾಳುಗಳಿಗೆ ನೆಲಮಂಗಲದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂತ ಮೃತ ಹರೀಶ್ ಜಮೀನು ನೋಡಿಕೊಂಡು ವಾಪಸ್ಸಾಗುವಾಗ ಈ ದುರಂತ ಆಗಿದೆ. ಕಾರ್ನಲ್ಲಿದ್ದಂಥ ಗೌರಮ್ಮ, ಮೈತ್ರಿ, ಸಿರಿ ಇವರೆಲ್ಲ ಕೂಡ ಗಾಯಗೊಂಡಿರೋರು. ಸೊ ಅವ್ರನ್ನ ನೆಲಮಂಗಲದ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂಥ ಮೃತ ಹರೀಶ್ ಜಮೀನು ನೋಡಿಕೊಂಡು ವಾಪಸ್ಸಾಗುವಾಗ ದುರಂತ ಆಗಿದೆ. ಇದು ಮರಕ್ಕೆ ಕಾರು ಡಿಕ್ಕಿ ಹೊಡೆದು ನೆಲಮಂಗಲದ ತೋಟಗೆರೆ ಕ್ರಾಸ್ನಲ್ಲಾಗಿರುವಂಥ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ತೋಟಗೆರೆ ಕ್ರಾಸ್. ಸೊ ಗೌರಿಬಿದನೂರು ಮೂಲದ ಹರೀಶ್ ವೀರಭದ್ರ ಬಲಿಯಾಗಿರುವಂಥವರು. ಕಾರ್ನಲ್ಲಿದ್ದ ಗೌರಮ್ಮ, ಮೈತ್ರಿ, ಸಿರಿ, ವಂದನ ಕ್ರಿಟಿಕಲ್ ಇದ್ದಾರೆ ಈಗ. ಸೊ ಅವ್ರನ್ನ ಈಗ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಗಾಯಾಳುಗಳಿಗೆ ನೆಲಮಂಗಲದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಗಾಯಾಳುಗಳಿಗೆ ಬರ್ಬೇಕಾದ್ರೆ ಅಲ್ಲಿ 3:30-4 ಗಂಟೆಗೆ ಬಿಟ್ಟಿದ್ದಾರೆ. ಬರ್ಬೇಕಾದ್ರೆ ಅಲ್ಲಿ ಯಾವ ಥರ ಏನಾಯ್ತು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಓವರ್ ಸ್ಪೀಡಾಗಿ ಬಂದು ಅಂತ ಬೇರೆ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ಫುಲ್ ಟರ್ನಿಂಗ್ ಇದೆ, ಮಾರಕ್ಕೆ ಕೊಡ್ತಿದ್ದಾರೆ. ಜಮೀನು ಇದೆ ಸರ್, ಜಮೀನು ನೋಡ್ಕೊಂಡು ಬರ್ಬೇಕಾದ್ರೆ ಈ ಥರ ಆಗಿರೋದು. ಹೆಂಗಿತ್ತು ಸರ್ ಫ್ಯಾಮಿಲಿ? ತುಂಬ ಚೆನ್ನಾಗಿದ್ರು ಸರ್. ಹೌದು ಸರ್. ನಿನ್ನೆಯಿಂದ ಈಗ ನೋಡಿ ಅವ್ರು 3 ಜನ ಬೇರೆ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅವ್ರ ಕಂಡೀಷನ್ ಅವ್ರು ತುಂಬ ಸೀರಿಯಸ್ ಇದೆ ಸರ್. ಊರಿಗೆ ಹೋಗಿ ಬರ್ಬೇಕಾದ್ರೆ ಸಾಯಂಕಾಲ ಒಂದು 5:45 ಹಂಗೆ ಈ ಥರ ಆಕ್ಸಿಡೆಂಟ್ ಆಗಿದೆ ಸರ್. ಆಮೇಲೆ ನಮಗೆ ಗೊತ್ತಾಯ್ತು, ನಾವೆಲ್ಲ ಹೋಗಿ ನೋಡಿದ್ವಿ. ಹೋಗಿ ಬರ್ಬೇಕಾದ್ರೆ ಈ ಥರ ಆಯ್ತು ಸರ್. ಹರೀಶ್ ಸರ್ ಏನು ಕೆಲಸ ಮಾಡ್ತಾರೆ? ಸರ್ ಹರೀಶ್ ಅವರು ಅವನು ಇನ್ಫೋಸಿಸ್ ಕೆಲಸ ಮಾಡ್ತಾರೆ. ಇನ್ಫೋಸಿಸ್ ಕಂಪನಿ. ಹೌದು ಸರ್, ಅವರೆಲ್ಲ ಕೆಲಸ ಮಾಡ್ತಾರೆ ಸರ್. ಬೇರೆ ಗಾಯ ಆಗಿದೆಯಲ್ಲ ಅವರೆಲ್ಲ ಹೇಗಿದ್ದಾರೆ? ಅವರೆಲ್ಲ ಸ್ವಲ್ಪ ಹಾಸ್ಪಿಟಲ್ ಇದೆ ಸರ್. ಎಲ್ಲರೂ ಹಾಸ್ಪಿಟಲ್ ಇದೆ, ಟ್ರೀಟ್ಮೆಂಟ್ ಆಗ್ತದೆ. ಅವ್ರಿಗೂ ಜಾಸ್ತಿ ಏಟ್ ಆಗಿದೆ? ಒಬ್ಬರಿಗೆ ಸ್ವಲ್ಪ ಸೀರಿಯಸ್ ಇದ್ದಾರೆ, ಇನ್ನು ಮಿಕ್ಕಿನವರೆಲ್ಲ ಸ್ವಲ್ಪ ಚೆನ್ನಾಗಿ ಪರವಾಗಿಲ್ಲ. ಒಬ್ಬರು ಅವ್ರು ಹರೀಶ್ ಅವ್ರ ಮಿಸಸ್ ಸ್ವಲ್ಪ ಸೀರಿಯಸ್ ಇದ್ದಾರೆ. ಮೈತ್ರಿ ಮೈತ್ರಿ ಅವರು ಮಕ್ಕಳು ಅವರು ಸ್ವಲ್ಪ ಪರವಾಗಿಲ್ಲ ಸರ್. ಅವ್ರು ಹಾಸ್ಪಿಟಲ್ ಇದ್ದಾರೆ, ಅವ್ರಿಗೇನು ತೊಂದರೆ ಇಲ್ಲ. ಅಜ್ಜಿಗೆ ಸ್ವಲ್ಪ ಕಾಲು ಫ್ರಾಕ್ಚರ್ ಆಗಿದೆ ಸರ್. ಹೌದು ಸರ್, ಸ್ವಲ್ಪ ಕಾಲು ಫ್ರಾಕ್ಚರ್ ಆಗಿದೆ. 2 ಹೆಂಗಾಯ್ತು ಅಂತ ಇನ್ಸಿಡೆಂಟ್ ನಿಮ್ಗೆ?